ನಿಮ್ಮ ಹತ್ರ ಮಾತಾಡೋದಕ್ಕೆ ಇನ್ನೇನು ಉಳಿದಿಲ್ಲ. ನನ್ನನ್ನು ಇನ್ನೂ ಕೆಟ್ಟವನನ್ನಾಗಿ ಮಾಡೋದಕ್ಕಿಂತ ಮೊದಲು ಹೊರಟೋಗಿ. ಅಪ್ಪ, ಒಂದೇ ಒಂದ್ಸಲ ಅಮ್ಮನ ಮುಖ ನೋಡ್ಕೊಂಡು ಹೋಗ್ತೀವಪ್ಪ. ಅಮ್ಮ ಈಗ ಹೇಗಿದ್ದಾಳೆ ಅಂತ ನೋಡೋಕ್ಕಾದ್ರೂ ಅವಕಾಶ ಮಾಡಿಕೊಡಪ್ಪ. ನನ್ನ ಹೆಣ ದಾಟಿ ನಿಮ್ಮ ಅಮ್ಮನ ನೋಡೋ ಹಾಗಿದ್ರೆ ನೀವು ಒಳಗೆ ಹೋಗಬಹುದು. ಏನೇ ಕಷ್ಟ ಬಂದರೂ ಎಲ್ಲ ಎದುರಿಸಿ ಮಾನ ಮರ್ಯಾದೆ ಸಂಸ್ಕಾರ ಅಂತ ನಿಮ್ಮನ್ನು ವಹಿಸ್ಕೊಂಡು ಬಂದ್ಲು. ಅಂಥ ಪುಣ್ಯಾತ್ಕಿತ್ತಿನ ಅಮ್ಮ ಅಂತ ಕರೆಯೋ ನೈತಿಕತೆನ ನೀವು ಕಳ್ಕೊಂಡಿದ್ದೀರಾ. ಇವತ್ತಿಂದ ನೀವು ನನ್ನ ಮಕ್ಕಳಲ್ಲ, ತೊಲಗಿ. ಚಿಕ್ಕಮ್ಮಂಗೆ ಇಷ್ಟೆಲ್ಲ ಆದಮೇಲೆ ಆರ್ತಿ ವಿಕ್ಕಿ ಮದುವೆಗೆ ಚಿಕ್ಕಪ್ಪ ಒಪ್ಪಲ್ಲ. ನಾನು ಅಂದ್ಕೊಂಡಿದ್ದಾಗಿಲ್ಲ ಅಂದರೂ ನನಗೆ ಬೇಕಾಗಿದ್ದೇ ಆಯಿತು. ಪೇಷಂಟಿಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡಿ. ನಿಂತ್ಕೊಳ್ಳಿ. ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ದೇವತೆ ಎದುರು ದೆವ್ವಗಳನ್ನು ನಿಲ್ಲಿಸೋದಕ್ಕೆ ನನಗಿಷ್ಟ ಇಲ್ಲ. ಅವಳಿಗೂ ನಿಮ್ಮ ಅನಿಷ್ಟ ಮುಖಗಳನ್ನು ನೋಡೋದಕ್ಕೆ ಇಷ್ಟ ಇರೋಲ್ಲ. ಪುಣ್ಯಕ್ಕೆ ಅವಳಿಗೆ ಪ್ರಜ್ಞೆ ಬಂದಿದೆ. ಮತ್ತೆ ನೀವುಗಳು ಅವಳ ಎದುರುಗಡೆ ಹೋಗಿ ಅವಳಿಗೆ ಇನ್ನೇನು ಆಗೋದಕ್ಕೆ ನಾನು ಬಿಡೋದಿಲ್ಲ. ಹಾಗೆ ಹೇಳ್ಬೇಡಿ ಅಪ್ಪ. ನಮ್ಮ ತಪ್ಪಿಗೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ, ಆದರೆ ನೀವು ನಮ್ಮ ಮಕ್ಕಳೇ ಅಲ್ಲ ಅಂದಮೇಲೆ ನಿಮ್ಮ ಪಾಲಿಗೆ ನಾವು ಸತ್ತು ಹೋಗಿದ್ದೀವಿ. ಇನ್ನು ನನ್ನ ಪಾಲಿಗೆ ಎಲ್ಲ ಪರಿನೇ. ಇಷ್ಟೆಲ್ಲ ಕಷ್ಟ ಕೊಟ್ಟ ಮೇಲೂ ನಿಮಗೆ ಇನ್ನೂ ತೃಪ್ತಿ ಆಗಿಲ್ಲ ಅಲ್ವಾ? ನಮ್ಮ ಪ್ರಾಣ ಹೋಗೋವರೆಗೂ ನಿಮಗೆ ಸಮಾಧಾನ ಆಗೋಲ್ಲ ಅಲ್ವಾ? ಇನ್ನು ನಿಮ್ಮ ಬಣ್ಣದ ಮಾತಿಗೆ ನಾನು ಯಾವತ್ತೂ ಕರೆದೋಲ್ಲ. ಹೊರಟು ಹೋಗಿ ಅಂದರೆ ಹೊರಟು ಹೋಗಿ ಅಷ್ಟೇ. ಈ ಕ್ಷಣ ನೀವು ಹೊರಡಲಿಲ್ಲ ಅಂದ್ರೆ ನನ್ನ ಹೆಣ ನೋಡಬೇಕಾಗತ್ತೆ. ಹೇಳಿ ಸಾರ್ಥಕ್.
ಥ್ಯಾಂಕ್ ಯು ಸಾರ್ಥಕ್. ಯಾರು ತಗೋತಾ ಕಾಲು? ಸಾರ್ಥಕ್ ಫೋನ್. ನಿಮ್ಮ ಅತ್ತೆಗೆ ಪ್ರಜ್ಞೆ ಬಂದಿದೆ ಅಂತೆ. ಶಿ ಇಸ್ ಔಟ್ ಆಫ್ ಡೇಂಜರ್. ಯಾಕೆ ವಿಕ್ರಾಂತ್? ಹುಷಾರಾಗಿದ್ದಾರೆ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಆಗೋಯ್ತು, ಅದನ್ನು ಯಾರೂ ಚೇಂಜ್ ಮಾಡೋದಕ್ಕಾಗಲ್ಲ. ಇಷ್ಟೊತ್ತಿಗಾಗಲೇ ಆರತಿ ಅವ್ರನ್ನ ಮನೆ ತುಂಬಿಸ್ಕೊಳ್ತಾ ಇದ್ವಿ. ಎಲ್ಲರೂ ಖುಷಿಯಾಗಿರ್ತಾಯಿದ್ರು. ಆದರೆ ಈಗ ಎಲ್ಲ ಆಗಿದ್ದು ನನ್ನಿಂದನೇ. ವಿಕ್ರಾಂತ್, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇದೆಲ್ಲ ಆಗಿದ್ದು ಬ್ಲಡಿ ರಾಸ್ಕಲ್ ಗೌತಮಿಂದ. ನೀವು ಯಾರು ಇದು ಕಾರಣ ಅಲ್ಲ. ಹೌದು ಅಗ್ರಜ, ನಾನು ಅದನ್ನೇ ಹೇಳ್ತಿರೋದು. ಗೌತಮ್ ಸರಿ ಇಲ್ಲ ಅಂತ ನೀನು ಅಷ್ಟು ಸಲ ಹೇಳಿದ್ರು ನಾವು ಯಾರೂ ಕೇಳಲಿಲ್ಲ. ಬೇರೆಯವ್ರನ್ನ ಬಿಡು, ನಿನ್ನ ಸ್ವಂತ ತಮ್ಮನಾಗಿ ನಾನೇ ಅನುಮಾನ ಪಟ್ಬಿಟ್ಟೆ. ಸಾಲದಕ್ಕೆ ನೀನು ಮೆಂಟ್ಲು ಅಂತ ಎಲ್ಲ ಬಾಯಿ ಬಂದಾಗೆಲ್ಲ ಮಾತಾಡ್ಬಿಟ್ಟೆ. ಕ್ಷಮಿಸು ಅಂತ ಕೇಳೋದಕ್ಕೂ ನಾಚಿಕೆ ಆಗ್ತಿದೆ ಅಗ್ರಜ. ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸಾಧ್ಯ ಆದರೆ ಕ್ಷಮಿಸ್ಬಿಡು. ಸಮಾಧಾನ ಮಾಡ್ಕೋಬೇಕಂತ. ಕೆಲವರು ಮುಖವಾಡನ ಮುಖದಷ್ಟೇ ಚೆನ್ನಾಗಿ ರೆಡಿ ಮಾಡ್ಕೊಂಡಿರ್ತಾರೆ. ಅವೆರಡರ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಾಗ್ದಲೇ ಇದ್ದಾಗ ಸಮ್ಟೈಮ್ಸ್ ಈ ರೀತಿ ಆಗುತ್ತೆ. ಹೌದು ಅಗ್ರಜ, ಆ ಸ್ಕೌಂಡ್ರಲ್ ನನ್ನ ಆರತಿ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಹಾಗೆ ಮಾಡಿಬಿಟ್ಟ. ಹಾಗೆ ನನ್ನ ನಿನ್ನ ಮಧ್ಯನೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ದ. ನೋ ವಿಕ್ರಾಂತ್, ಅವನಲ್ಲ. ಅವನ ಥರ 1000 ಜನ ಬಂದರೂ ನನ್ನ ನಿನ್ನ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ದಟ್ಸ್ ಮೈ ಪ್ರಾಮಿಸ್ ಟು ಯು. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಮೊದಲು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ನಾನು ಅಮ್ಮನ ಹತ್ರ ಮಾತಾಡಬೇಕು. ಶಿ ಮಸ್ಟ್ ಬಿ ರಿಯಲಿ ಹರ್ಟ್.